ನಮಸ್ಕಾರ ಗೆಳೆಯರೆ. ಜಾಗತಿಕ ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇಲ್ಲ, ಶಾಶ್ವತ ಶತ್ರುಗಳು ಇಲ್ಲ ಅಂತ ಹೇಳಲಾಗ್ತದೆ. ಆದರೆ ಕೇವಲ ಸಾವು ಮತ್ತು ವಿನಾಶದ ಭಯ ಬದ್ಧ ವೈರಿಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ತಂದು ನಿಲ್ಲಿಸುತ್ತದೆ. ಹೌದು, ಇವತ್ತಿಗೆ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಒಂದು ಅಚ್ಚರಿಯ ಭೌಗೋಳಿಕ ರಾಜಕೀಯ ಬೆಳವಣಿಗೆ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ. ಇಸ್ಲಾಮಿಕ್ ಜಗತ್ತಿನ 3 ಪ್ರಬಲ ರಾಷ್ಟ್ರಗಳಂತ ಬಿಂಬಿಸಿಕೊಳ್ಳುವ ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಇದೀಗ ಒಗ್ಗೂಡಿವೆ. ಗೆಳೆಯರೆ, ಇವು 3 ದೇಶಗಳು ಸೇರಿ ಒಂದು ಮಹತ್ವದ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿ ಹಾಕಿವೆ. ಇದರ ಅರ್ಥವೇನೆಂದ್ರೆ, ನಮ್ಮಲ್ಲಿ ಯಾರೇ ಒಬ್ಬರ ಮೇಲೆ ದಾಳಿ ಆದರೂ ಅದು ನಮ್ಮ 3 ಮೇಲೆ ಜಂಟಿ ದಾಳಿ ಅಂತ ಪರಿಗಣಿಸಲಾಗ್ತದೆ. ಹಾಗಾದ್ರೆ ಈ ಸುದ್ದಿಯನ್ನು ಕೇಳಿ ಭಾರತ ಆತಂಕ ಪಡಬೇಕೆ, ಅಥವಾ ಇದೊಂದು ಬರೀ ಕಾಗದದ ಮೇಲಿನ ಹುಲಿಯೇ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಈ ರಹಸ್ಯ ಮೈತ್ರಿಕೂಟದ ಆಳ ಅಗಲಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ, ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಗೆಳೆಯರೆ, ಯಾವುದೇ ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಳ್ಳುವುದು ತಮ್ಮ ಸೇನಾ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಾಗಿ ಮತ್ತು ಶತ್ರುಗಳಿಗೆ ಎಚ್ಚರಿಕೆ ನೀಡುವುದಕ್ಕಾಗಿ. ಆದರೆ ಸೌದಿ, ಟರ್ಕಿ ಮತ್ತು ಪಾಕಿಸ್ತಾನದ ಈ ಹೊಸ ಮೈತ್ರಿಕೂಟ ಶಕ್ತಿಯ ಸಂಕೇತವಲ್ಲ, ಬದಲಾಗಿದ್ದು ಅವರ ದೌರ್ಬಲ್ಯ, ಅಸಹಾಯಕತೆ ಮತ್ತು ತೀವ್ರತರವಾದ ಭಯದ ಪ್ರತೀಕವಾಗಿದೆ. ಹಾಗೂ ಈ 3 ದೇಶಗಳು ಇಂದು ಎಷ್ಟೊಂದು ಅಸಹಾಯಕ ಸ್ಥಿತಿಯಲ್ಲಿವೆ ಅಂದರೆ, ತಮ್ಮ ವೈರಿಗಳನ್ನು ಒಂಟಿಯಾಗಿ ಎದುರಿಸುವ ಶಕ್ತಿ ಮತ್ತು ಧೈರ್ಯ ಇವರಲ್ಲಿ ಯಾರಿಗೂ ಇಲ್ಲ. ಹಾಗೂ ಇದನ್ನೇ ಜಾಗತಿಕ ಮಾಧ್ಯಮಗಳು ಕೂಡ ದೊಡ್ಡ ತಮಾಷೆಯಾಗಿ ನೋಡ್ತಾ ಇವೆ. ವಿಶೇಷವಾಗಿ ಇರಾನ್ ದೇಶದ ಮಾಧ್ಯಮಗಳಂತೂ ಈ ಒಪ್ಪಂದವನ್ನು ನೋಡಿ ನಕ್ಕು ಸುಸ್ತಾಗ್ತಾ ಇವೆ. ಒಂದೆಡೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಸೇನೆಯ ಬೆಂಬಲ ನಿರೀಕ್ಷಿಸುತ್ತಿದ್ರೆ, ಪಾಕಿಸ್ತಾನ ಸೌದಿಯ ದುಡ್ಡಿನ ಮೇಲೆ ಕಣ್ಣಿಟ್ಟಿದೆ. ಹಾಗೂ ಇನ್ನು ಟರ್ಕಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇವರಿಬ್ಬರ ಹಿಂದೆ ಬಿದ್ದಿದೆ. ಗೆಳೆಯರೆ, ಈ ಒಪ್ಪಂದದ ವಾಸ್ತವಿಕ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಪ್ರತಿಯೊಂದು ದೇಶದ ಆಂತರಿಕ ಭಯವನ್ನ ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಬೇಕು. ಸೊ ಅದರಲ್ಲಿ ಮೊದಲಿಗೆ ಟರ್ಕಿಯ ಪರಿಸ್ಥಿತಿಯನ್ನು ಗಮನಿಸೋಣ. ಒಂದು ಕಾಲದಲ್ಲಿ ಅಟೋಮನ್ ಸಾಮ್ರಾಜ್ಯದ ಕನಸು ಕಾಣುತ್ತಿದ್ದ ಟರ್ಕಿ ಅಧ್ಯಕ್ಷ ಎರ್ಡೋಗಾನ್ ಅವರ ನಿದ್ದೆ ಇವತ್ತಿಗೆ ಸಂಪೂರ್ಣವಾಗಿ ಹಾರಿ ಹೋಗಿದೆ. ಹಾಗೂ ಇದಕ್ಕೆ ಕಾರಣ ಇಸ್ರೇಲ್. ಹೌದು, ಗಾಜಾ ಮತ್ತು ಲೆಬ್ನಾನ್ನಲ್ಲಿ ತನ್ನ ರಕ್ತಸಿಕ್ತ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿರುವ ಇಸ್ರೇಲ್ ತನ್ನ ಮುಂದಿನ ಗುರಿ ಟರ್ಕಿ ಅನ್ನೋದು ಪರೋಕ್ಷವಾಗಿ ಗುಡುಗಿದೆ. ಇಸ್ರೇಲ್ನ ರಕ್ಷಣಾ ಸಚಿವರು ಟರ್ಕಿಯ ವಿರುದ್ಧ ಕಠಿಣ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಟರ್ಕಿಗೆ ತನ್ನ ಅಸ್ತಿತ್ವದ ಭಯ ಶುರುವಾಗಿದೆ. ಗೆಳೆಯರಿ, ಟರ್ಕಿ ನ್ಯಾಟೋ ಪಡೆಯ ಸದಸ್ಯ ರಾಷ್ಟ್ರವಾಗಿದ್ರು ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಅಥವಾ ಯುರೋಪಿಯನ್ ದೇಶಗಳು ಟರ್ಕಿಯ ನೆರವಿಗೆ ಬರುವುದಿಲ್ಲ ಅನ್ನೋ ಕಟು ಸತ್ಯ ಎರ್ಡೋಗನ್ ಅವರಿಗೆ ಗೊತ್ತಾಗಿದೆ. ಯಾಕಂದ್ರೆ ಅಮೆರಿಕ ಇಸ್ರೇಲ್ನ ಪರಮ ಮಿತ್ರ. ಇನ್ನು ರಷ್ಯಾ ಕೂಡ ಟರ್ಕಿಯ ಸಹಾಯಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಟರ್ಕಿ ರಷ್ಯಾದಿಂದ S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಖರೀದಿಸಿದ್ರು ಹಲವು ಜಾಗತಿಕ ವೇದಿಕೆಗಳಲ್ಲಿ ರಷ್ಯಾಗೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡಿದೆ. ಹಾಗೂ ಇನ್ನು ಯುರೋಪ್ ದೇಶಗಳಿಗಂತೂ ಟರ್ಕಿ ಕಂಡ್ರೆ ಮೊದಲೇ ಆಗೋದಿಲ್ಲ. ತಾನು F-35 ಯುದ್ಧ ವಿಮಾನಗಳನ್ನು ಖರೀದಿಸಿದ್ರು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಮತ್ತು ಸೇನೆಯನ್ನು ಒಂಟಿಯಾಗಿ ಎದುರಿಸುವುದು ಅಸಾಧ್ಯ ಅನ್ನೋ ಸತ್ಯ ಈ ಟರ್ಕಿಗೆ ಮನವರಿಕೆ ಆಗಿದೆ. ಸೊ ಹೀಗಾಗಿ ದಿಕ್ಕು ತೋಜದ ಸ್ಥಿತಿಯಲ್ಲಿ ಟರ್ಕಿ ಸೌದಿ ಮತ್ತು ಪಾಕಿಸ್ತಾನದ ಈ ಮೈತ್ರಿಕೂಟವನ್ನ ಸೇರಿಕೊಂಡಿದೆ. ಹಾಗೆ ನೀನು ಸೌದಿ ಅರೇಬಿಯಾದ ಕತೆ ನೋಡಿದ್ರೆ, ಅಪಾರ ತೈಲ ಸಂಪತ್ತು ಮತ್ತು ಕೋಟ್ಯಾಂತರ ಡಾಲರ್ ಹಣವಿದ್ರು ಸೌದಿ ಅರೇಬಿಯಾ ಇವತ್ತಿಗೆ ತನ್ನ ಸ್ವಂತ ಭದ್ರತೆಯ ಬಗ್ಗೆ ತೀವ್ರ ಆತಂಕದಲ್ಲಿದೆ. ಯಾಕಂದ್ರೆ ಯೆಮೆನ್ನ ಹೂತಿ ಬಂಡುಕೋರರು ಸೌದಿ ಅರೇಬಿಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ನಿರಂತರವಾಗಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನ ನಡೆಸುತ್ತಲಿದ್ದಾರೆ. ಗೆಳೆಯರೆ, ದಶಕಗಳ ಕಾಲ ಸೌದಿಗೆ ರಕ್ಷಣಾ ಕವಚವಾಗಿದ್ದ ಅಮೆರಿಕ ಇದೀಗ ತನ್ನ ಬೆಂಬಲವನ್ನ ಹಿಂತೆಗೆದುಕೊಂಡಿದೆ. ಇರಾನ್ನ ಭಯ ಸೌದಿಯನ್ನ ಸದಾ ಕಾಲ ಕಾಡ್ತಾ ಇದೆ. ಇರಾಕ್ ಮತ್ತು ಯೆಮೆನ್ ಕಡೆಯಿಂದ ಬರುವ ದಾಳಿಗಳನ್ನು ತಡೆಯುವುದಕ್ಕಾಗಿ ಸೌದಿಯ ದುಬಾರಿ ಸೇನೆ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಅಮೆರಿಕ ಮತ್ತು ರಷ್ಯಾದ ಆಶ್ರಯವಿಲ್ಲದೆ ಸೌದಿ ಅರೇಬಿಯಾ ತನ್ನ ರಕ್ಷಣೆಗಾಗಿ ಈ ಪಾಕಿಸ್ತಾನದ ಬಾಡಿಗೆ ಸೇನೆಯನ್ನ ಮತ್ತು ಟರ್ಕಿಯ ಡೈರೆಕ್ಟರ್ ಡ್ರೋನ್ಗಳನ್ನು ನೆಚ್ಚಿಕೊಂಡು ಈ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗೂ ಈ ಮೈತ್ರಿಕೂಟದಲ್ಲಿರುವ 3ನೇ ರಾಷ್ಟ್ರವೆಂದ್ರೆ ಅದು ಪಾಕಿಸ್ತಾನ. ಈ ಪಾಕಿಸ್ತಾನದ ಆರ್ಥಿಕ ದಿವಾಳಿತನ ಜಗತ್ತಿಗೆ ಗೊತ್ತಿರುವ ವಿಚಾರ. IMF ಮುಂದೆ ಸಾಲಕ್ಕಾಗಿ ಭಿಕ್ಷೆ ಬೇಡುತ್ತಿರುವ ಈ ಪಾಕಿಸ್ತಾನಕ್ಕೆ ಸೌದಿಯ ಹಣ ಮತ್ತು ತೈಲದ ತೀವ್ರ ಅವಶ್ಯಕತೆ ಇದೆ. ಗೆಳೆಯರೆ, ತಾವು ಪರಮಾಣು ಅಸ್ತ್ರ ಹೊಂದಿದ್ದೇವೆ ಅನ್ನೋ ಜಗತ್ತಿಗೆ ಬೊಬ್ಬೆ ಹೊಡೆಯುವ ಪಾಕಿಸ್ತಾನಕ್ಕೆ ವಾಸ್ತವದಲ್ಲಿ ತನ್ನ ದೇಶದ ಒಳಗಿರುವ ಭಯೋತ್ಪಾದನೆಯನ್ನೇ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಲೂಚಿಸ್ತಾನದಲ್ಲಿ ನಡೆಯುತ್ತಿರುವ ದಂಗೆಗಳು, ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರತಿಭಟನೆಗಳು ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿರುವ TTP ಉಗ್ರರ ನಿರಂತರ ದಾಳಿಗಳಿಂದ ಈ ಪಾಕಿಸ್ತಾನದ ಸೇನೆ ಅಕ್ಷರಶಃ ಹೈರಾಣಾಗಿದೆ.
ಸೊ ಇಂಥ ಪರಿಸ್ಥಿತಿಯಲ್ಲಿ ಸೌದಿ ಮತ್ತು ಟರ್ಕಿಯ ಜೊತೆ ಸೇರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾನೊಂದು ದೊಡ್ಡ ಸೇನಾ ಶಕ್ತಿ ಅಂತ ಬಿಂಬಿಸಿಕೊಳ್ಳುವ ಹುಚ್ಚು ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕಿದೆ. ಸೊ ಗೆಳೆಯರೆ, ಈಗ ನಮ್ಮ ಅತ್ಯಂತ ಪ್ರಮುಖವಾದ ಪ್ರಶ್ನೆಗೆ ಬರೋಣ. ಈ ತ್ರಿಪಕ್ಷೀಯ ಒಪ್ಪಂದದಿಂದ ಭಾರತಕ್ಕೆ ಏನಾದರೂ ಅಪಾಯವಿದೆಯೇ? ಭಾರತದ ಹಲವು ರಕ್ಷಣಾ ವಿಶ್ಲೇಷಕರು ಈ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಆತಂಕವೇನೆಂದ್ರೆ, ಭವಿಷ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಅಥವಾ ಗಡಿ ಸಂಘರ್ಷಣೆ ಉಂಟಾದರೆ ಈ ಒಪ್ಪಂದದ ಅನ್ವಯ ಸೌದಿ ಅರೇಬಿಯಾ ಮತ್ತು ಟರ್ಕಿ ಕಡ್ಡಾಯವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲಬೇಕಾಗ್ತದೆ. ಸೊ ಆಗ ಏನಾಗ್ತದೆ? ಈ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಯುದ್ಧದ ಖರ್ಚಿಗಾಗಿ ಕೋಟ್ಯಾಂತರ ಡಾಲರ್ ಆರ್ಥಿಕ ನೆರವು ನೀಡಬಹುದು ಮತ್ತು ತೈಲವನ್ನ ಪೂರೈಸಬಹುದು. ಅದೇ ರೀತಿ ಟರ್ಕಿ ತನ್ನ ಅತ್ಯಾಧುನಿಕ ಡ್ರೋನ್ಗಳನ್ನು ಮತ್ತು ರಕ್ಷಣಾ ತಂತ್ರಜ್ಞಾನವನ್ನು ಪಾಕಿಸ್ತಾನಕ್ಕೆ ಒದಗಿಸಬಹುದು. ಈ ಹಿಂದೆ ಪಾಕಿಸ್ತಾನ ಗಡಿಯಲ್ಲಿ ಅಶಾಂತಿ ಸೃಷ್ಟಿಸುವುದಕ್ಕಾಗಿ ಟರ್ಕಿಯ ಡ್ರೋನ್ಗಳನ್ನು ಬಳಸಿದ ಐತಿಹಾಸಿಕ ಉದಾಹರಣೆಗಳಿವೆ. ಗೆಳೆಯರೆ, ಟರ್ಕಿಯ ಸೇನಾ ತಜ್ಞರು ಪಾಕಿಸ್ತಾನದ ಸೇನೆಗೆ ರಹಸ್ಯವಾಗಿ ಡ್ರೋನ್ ಆಪರೇಟಿಂಗ್ ತರಬೇತಿ ನೀಡಿದ್ದು ಇನ್ನು ಗುಟ್ಟಾಗಿ ಉಳಿದಿಲ್ಲ. ಸೊ ಹೀಗಾಗಿ ಹೊಸ ಒಪ್ಪಂದವು ಪಾಕಿಸ್ತಾನಕ್ಕೆ ಒಂದು ಹೊಸ ಶಕ್ತಿ ನೀಡಲಿದ್ದು ಇದು ಭಾರತದ ಭದ್ರತೆಗೆ ಪರೋಕ್ಷ ಬೆದರಿಕೆ ಅನ್ನುವ ವಾದ ಹಲವರಲ್ಲಿದೆ. ಹಾಗೆಯೇ ಈ ಆತಂಕದ ಹಿನ್ನೆಲೆಯಲ್ಲಿ ಭಾರತದ ಕೆಲವು ಕಾರ್ಯತಂತ್ರ ನಿಪುಣರು ಒಂದು ವಿವಾದಾತ್ಮಕ ಸಲಹೆಯನ್ನ ನೀಡ್ತಾ ಇದ್ದಾರೆ. ಅದೇನೆಂದ್ರೆ, ಈ ಮೈತ್ರಿಕೂಟವನ್ನು ಮುರಿಯಲು ಭಾರತವೇ ಸೌದಿ ಅರೇಬಿಯಾಗೆ ಸೆಕ್ಯೂರಿಟಿ ಗ್ಯಾರಂಟಿಯನ್ನ ನೀಡಬೇಕು ಅಂತ. ಅಂದ್ರೆ ಭವಿಷ್ಯದಲ್ಲಿ ಸೌದಿ ಮೇಲೆ ದಾಳಿ ಆದ್ರೆ ಭಾರತದ ಸೇನೆ ಹೋಗಿ ಸೌದಿಯನ್ನ ರಕ್ಷಿಸುವ ಭರವಸೆ ನೀಡಬೇಕು. ಆ ಮೂಲಕ ಸೌದಿಯನ್ನು ಪಾಕಿಸ್ತಾನದಿಂದ ದೂರ ಮಾಡಬಹುದು ಅನ್ನೋದು ಅವರ ಲೆಕ್ಕಾಚಾರ. ಆದರೆ ವಾಸ್ತವದಲ್ಲಿ ಗೆಳೆಯರೆ, ಇದೊಂದು ಅತಿ ದೊಡ್ಡ ಕಾರ್ಯತಂತ್ರದ ಪ್ರಮಾದವಾಗ್ತದೆ. ಯಾಕೆ ಗೊತ್ತಾ? ಯಾಕಂದ್ರೆ ಗೆಳೆಯರೆ, ಸೌದಿ ಅರೇಬಿಯಾದ ವೈರಿಗಳು ನೂರಾರು. ಒಂದ್ ಕಡೆ ಪ್ರಬಲ ಇರಾನ್, ಇನ್ನೊಂದ್ ಕಡೆ ಯೆಮೆನ್ ಹೂತಿ ಬಂಡುಕೋರರು, ಮತ್ತೊಂದ್ ಕಡೆ ಇಸ್ರೇಲ್. ಒಂದ್ ವೇಳೆ ಭಾರತ ಸೌದಿಯ ಭದ್ರತೆಯ ಹೊಣೆ ಹೊತ್ತರೆ ಈ ಎಲ್ಲಾ ದೇಶಗಳು ಆಗ ನೇರವಾಗಿ ಭಾರತದ ಶತ್ರುಗಳಾಗ್ತವೆ. ಅತ್ಯಂತ ಆಸಕ್ತಿದಾಯಕ ವಿಷಯವಂದ್ರೆ, ಯೆಮೆನ್ನ ಹೂತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ಜಗತ್ತಿನ 10 ದೇಶಗಳ ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಅವರು ಯಾವತ್ತು ಭಾರತದ ತ್ರಿವರ್ಣ ಧ್ವಜವಿದ್ದ ಹಡಗುಗಳನ್ನ ಮುಟ್ಟೇ ಇಲ್ಲ. ಭಾರತದ ಬಗ್ಗೆ ಅವರಿಗೆ ಯಾವುದೇ ದ್ವೇಷವೂ ಇಲ್ಲ. ಇನ್ನು ಇರಾನ್ ಬಗ್ಗೆ ಹೇಳುವುದಾದ್ರೆ, ಇರಾನ್ ಭಾರತದ ಅತ್ಯುತ್ತಮ ವ್ಯಾಪಾರಿ ಮತ್ತು ಕಾರ್ಯತಂತ್ರದ ಮಿತ್ರ. ಚಾಬಾರ್ ಪೋರ್ಟ್ ಮೂಲಕ ಭಾರತ ಇರಾನ್ ಮತ್ತು ಮಧ್ಯ ಏಷ್ಯಾದ ಜೊತೆ ಬಲವಾದ ವ್ಯಾಪಾರ ಸಂಪರ್ಕ ಹೊಂದಿದೆ. ಗೆಳೆಯರೆ, ಕೇವಲ ಪಾಕಿಸ್ತಾನವನ್ನು ಸೌದಿಯಿಂದ ದೂರ ಮಾಡಲು ಹೋಗಿ ಇರಾನ್ ಮತ್ತು ಹೂತಿಗಳ ಕೆಂಗಣಿಗೆ ಗುರಿಯಾಗುವುದು ಭಾರತಕ್ಕೆ ಯಾವ ರೀತಿಯಲ್ಲೂ ಲಾಭದಾಯಕವಲ್ಲ. ಹಾಗೂ ಸೌದಿಯ ತೈಲ ಬಾವಿಗಳನ್ನು ಕಾಯುವುದಕ್ಕೆ ನಮ್ಮ ಭಾರತೀಯ ಸೈನಿಕರು ತಮ್ಮ ಪ್ರಾಣ ಬಲಿದಾನ ಮಾಡುವ ಅಗತ್ಯನೂ ಖಂಡಿತ ಇಲ್ಲ. ಹಾಗಾದ್ರೆ ಈ ಮೈತ್ರಿಕೂಟದ ಅಸಲಿ ತಾಕತ್ತು ಎಷ್ಟಿದೆ? ಗೆಳೆಯರೆ, ಭಾರತ ಈ ಮೈತ್ರಿಕೂಟದ ಬಗ್ಗೆ ಆತಂಕ ಪಡುವ ಅಗತ್ಯವೇ ಇಲ್ಲ. ಯಾಕಂದ್ರೆ ಇದೊಂದು ಕೇವಲ ಕಾಗದದ ಮೇಲಿನ ಒಪ್ಪಂದ ಮಾತ್ರ. ಹಾಗೂ ಇದಕ್ಕೆ ಅತ್ಯುತ್ತಮ ಮತ್ತು ತಾಜಾ ಉದಾಹರಣೆ ಅಂದ್ರೆ, ಇತ್ತೀಚೆಗೆ ಸೌದಿ ರಾಜಧಾನಿ ರಿಯಾದ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ, ಟರ್ಕಿ ಅಧ್ಯಕ್ಷ ಮತ್ತು ಸೌದಿ ಯುವರಾಜರು ಈ ಒಪ್ಪಂದಕ್ಕೆ ಅದ್ದೂರಿಯಾಗಿ ಸಹಿ ಹಾಕುತ್ತಿರುವಾಗಲೇ ಸರಿಯಾಗಿ ಅದೇ ಸಮಯದಲ್ಲಿ ಯೆಮೆನ್ನ ಹೂತಿ ಬಂಡುಕೋರರು ಸೌದಿ ಗಡಿಗಳ ಮೇಲೆ ಡ್ರೋನ್ ದಾಳಿ ನಡೆಸಿದರು. ಈ 3 ದೇಶಗಳ ಉನ್ನತ ನಾಯಕರು ಮತ್ತು ಸೇನಾ ಮುಖ್ಯಸ್ಥರು ಒಂದೇ ಕಡೆ ಇದ್ದಾಗಲೂ ಆ ದಾಳಿಯನ್ನ ತಡೆಯುವುದಕ್ಕಾಗಿ ಇವರಿಂದ ಸಾಧ್ಯವಾಗಲಿಲ್ಲ. ತಮ್ಮ ಮೇಲಿನ ಸಣ್ಣ ದಾಳಿಯನ್ನೇ ತಡೆಯಲಾಗದ ಇವರು ಒಗ್ಗೂಡಿ ಜಗತ್ತಿನ ದೊಡ್ಡ ಶಕ್ತಿಗಳನ್ನ ಎದುರಿಸುತ್ತಾವೆ ಅನ್ನೋದು ಈ ಶತಮಾನದ ಅತಿ ದೊಡ್ಡ ವಿಪರ್ಯಾಸ. ಇದೇ ಕಾರಣಕ್ಕೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಮತ್ತು ವಿಶ್ವದ ರಕ್ಷಣಾ ವಿಶ್ಲೇಷಕರು ಇವರನ್ನ ನೋಡಿ ನಗ್ತಾ ಇರೋದು. ಗೆಳೆಯರೆ, ಭಾರತದ ವಿದೇಶಾಂಗ ನೀತಿ ಮತ್ತು ಭದ್ರತಾ ತಂತ್ರಗಾರಿಕೆ ಅತ್ಯಂತ ಸ್ಪಷ್ಟವಾಗಿದೆ. ನಾವು ಬೇರೆ ದೇಶಗಳ ಆಂತರಿಕ ಯುದ್ಧಗಳಲ್ಲಿ ಅಥವಾ ಅನ್ಯ ಧಾರ್ಮಿಕ ಸಂಘರ್ಷಗಳಲ್ಲಿ ತಲೆ ಹಾಕುವುದಿಲ್ಲ. ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ ಒಗ್ಗೂಡಿದ್ರು ಭಾರತದ ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಗಂಭೀರ ಹಾನಿ ಮಾಡುವುದಕ್ಕಾಗಿ ಸಾಧ್ಯವಿಲ್ಲ. ಇವತ್ತಿಗೆ ಭಾರತದ ಸೇನೆ ಜಗತ್ತಿನ ಅಗ್ರಗಣ್ಯ ಮತ್ತು ಅತ್ಯಂತ ಬಲಿಷ್ಠ ಸೇನೆಗಳಲ್ಲಿ ಒಂದು. ನಮ್ಮ ಹತ್ತಿರ ಶಕ್ತಿಶಾಲಿ ಪರಮಾಣು ಅಸ್ತ್ರಗಳಿವೆ, ತೇಜಸ್ ಫೈಟರ್ ಜೆಟ್ಗಳಿವೆ, ಬ್ರಹ್ಮೋಸ್ ಮತ್ತು ಅಗ್ನಿ ಅಂತಹ ಅತ್ಯಾಧುನಿಕ ಕ್ಷಿಪಣಿಗಳಿವೆ. ಆರ್ಥಿಕವಾಗಿ ಮತ್ತು ಸೇನಾ ದೃಷ್ಟಿಯಿಂದ ಭಾರತವನ್ನ ನೇರವಾಗಿ ಎದುರಿಸುವ ಶಕ್ತಿ ಈ 3 ದೇಶಗಳ ಒಕ್ಕೂಟಕ್ಕೂ ಇಲ್ಲ. ಸೊ ಈಗ ಭಾರತ ಮಾಡಬೇಕಾಗಿರುವುದು ಇಷ್ಟೇ, ತನ್ನ ಆತ್ಮನಿರ್ಭರ ಭಾರತ ಯೋಜನೆಯಡಿ ರಕ್ಷಣಾ ಉತ್ಪಾದನೆಯನ್ನ ಇನ್ನಷ್ಟು ವೇಗಗೊಳಿಸುವುದು, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತನ್ನ ನ್ಯೂಟ್ರಲ್ ಮತ್ತು ಸ್ವತಂತ್ರ ನೀತಿಯನ್ನ ಯಶಸ್ವಿಯಾಗಿ ಮುಂದುವರಿಸುವುದು. ಗೆಳೆಯರೆ, ಇಂತಹ ಕಾಗದದ ಹುಲಿಗಳ ಮೈತ್ರಿಕೂಟಗಳನ್ನ ನೋಡಿ ಆತಂಕ ಪಡುವ ಬದಲು ತನ್ನ ಗಡಿ ಭದ್ರತೆ ಮತ್ತು ಆಂತರಿಕ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವುದು. ಸೊ ಗೆಳೆಯರೆ, ಇದೇ ಇವತ್ತಿನ ವಿಶೇಷ ಮತ್ತು ಆಳವಾದ ವಿಶ್ಲೇಷಣೆ. ಈ ಸೌದಿ, ಟರ್ಕಿ ಮತ್ತು ಪಾಕಿಸ್ತಾನದ ಈ ಹೊಸ ಸೇನಾ ಒಪ್ಪಂದದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಭವಿಷ್ಯದಲ್ಲಿ ಭಾರತಕ್ಕೆ ನಿಜಕ್ಕೂ ಅಪಾಯ ತರಲಿದೆ
ಅಥವಾ ಭಾರತ ಸೌದಿಗೆ ರಕ್ಷಣಾ ನೆರವು ನೀಡದೆ ನ್ಯೂಟ್ರಲ್ ಆಗಿ ಉಳಿಯುವುದೇ ಸೂಕ್ತವೇ? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮೌಲ್ಯಯುತ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ರಕ್ಷಣಾ ವಲಯದ ಇಂತಹದೇ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.